ಇನ್ನೇನು ನಮಗೆ ನಿವೇಶನ ಸಿಕ್ಕೇ ಬಿಡ್ತು ಎಂಬ ಸಂತೋಷದಲ್ಲಿದ್ದರು. ಹಾಗಾಗಿ ಸಾಲ ಸೂಲ ಮಾಡಿ ಹಣವನ್ನು ಸಂಗ್ರಹ ಮಾಡಿ ಕಟ್ಟಿದ್ರು. ಆದರೆ ಈಗ ನಿವೇಶನದ ಆಸೆ ಕಂಡ ಅಮಾಯಕರ ಕನಸಿಗೆ ತಣ್ಣೀರು ಬಿದ್ದಿದೆ. ಏನು ಸುದ್ದಿ ಗೊತ್ತಾ? ಇದು ಶಿವಮೊಗ್ಗದಲ್ಲಿ ಯಾವಾಗ ಮೂಡ ಸ್ಫೋಟ ಆಯಿತು, ಶಿವಮೊಗ್ಗದಲ್ಲಿ ನಿವೇಶನ ಕೊಡೋದೇ ರದ್ದಾಗಿದೆ. ಏನು ಸ್ಟೋರಿ ಬನ್ನಿ ನೋಡೋಣ. 12 ವರ್ಷಗಳ ಕನಸಿಗೆ ಬಿತ್ತು ತಣ್ಣೀರು. ಸೂಡಾ ವತಿಯಿಂದ ನಿವೇಶನ ಆದೇಶ ರದ್ದು. ಯಾವುದೋ ಒಂದು ಹಗರಣದಿಂದ 1 ದಶಕ ಕನಸಿಗೆ ಸೂಡಾ ತಣ್ಣೀರು ಎರಚಿದೆ. ಮೂಡದಲ್ಲಾದ ಅವ್ಯವಹಾರ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಕಾಕತಾಳೀಯ ಎಂಬಂತೆ ಶಿವಮೊಗ್ಗದ ವಾಜಪೇಯಿ ಬಡಾವಣೆಯಲ್ಲಿ 12 ವರ್ಷಗಳ ಹಿಂದೆ ವಿವೇಚನಾ ಕೋಟಾದಡಿ ಹಂಚಿಕೆ ಮಾಡಲಾಗಿದ್ದ 158 ನಿವೇಶನಗಳನ್ನು ರದ್ದುಗೊಳಿಸಲಾಗಿದೆ. ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರ ಈ ನಿರ್ಧಾರ ಮಾಡಿ ಫಲಾನುಭವಿಗಳಿಗೆ ರದ್ದತಿ ನೋಟಿಸ್ ಜಾರಿ ಮಾಡಿದ್ದಾರೆ. ವರದಿ ಪ್ರಕಾರವಾಗಿ ಈಗಾಗಲೇ 142 ವಿವೇಚನಾ ಕೂಟದ ನಿವೇಶನಗಳನ್ನು ಈಗಾಗಲೇ ನಾವು ರದ್ದು ಮಾಡಲಾಗಿದೆ. ಮತ್ತು ಇನ್ನು 32 ಗಂಡಂಟಿ ಪ್ರಕರಣದ 16 ಸೈಟನ್ನು ಒಬ್ಬರಿಗೆ 1 ಸೈಟ್ ಅಂತ ಉಳಿಸಿ ಇನ್ನು 16 ಕೂಡ ಈಗಾಗಲೇ ರದ್ದು ಮಾಡಲಾಗಿದೆ. ಸುಮಾರು 318 ನಿವೇಶನಗಳು ಈಗಾಗಲೇ ಪರಿಶೀಲನೆ ಆಗಿ ಅದರಲ್ಲಿ ಸುಮಾರು 152 ನಿವೇಶನಗಳು ಈಗಾಗಲೇ ರದ್ದಾಗಿದ್ದಾವೆ. ಇನ್ನು ನಿವೇಶನ ರದ್ದು ನೋಟಿಸ್ ಬರುತ್ತಿದ್ದಂತೆ ಫಲಾನುಭವಿಗಳಲ್ಲಿ ತೀವ್ರ ಆತಂಕ, ನಿರಾಶೆ ಎದುರಾಗಿದೆ. ನಗರದ ಹೊರವಲಯದ ಮಲ್ಲಿಗೇನಹಳ್ಳಿಯ ವಾಜಪೇಯಿ ಬಡಾವಣೆಯಲ್ಲಿ ಈ ನಿವೇಶನ ಹಂಚಿಕೆ ನಡೆದಿತ್ತು. ವಿಶೇಷ ಅಂದರೆ ನಿವೇಶನ ಪಡೆದವರು ನಿರಾಶೆ ಅನುಭವಿಸುತ್ತಿದ್ದಾರೆ ಹೊರತು ನಿವೇಶನ ಹಂಚಿಕೆಯಲ್ಲಿ ಭಾಗಿದಾರರಾದ ಅಧಿಕಾರಿಗಳು ಮತ್ತು ಆಗಿನ ಜನಪ್ರತಿನಿಧಿಗಳು ಮಾತ್ರ ಸದ್ಯಕ್ಕಂತೂ ಸೇಫ್ ಆಗಿದ್ದಾರೆ. ಕಮಿಷನರು ಮತ್ತು ಆಗಿನ ಅಧ್ಯಕ್ಷರು ಅಲಾಟ್ ಮಾಡಿ ನಮ್ಮಿಂದ ದುಡ್ಡು ಕಟ್ಟಿಸ್ಕೊಂಡು ರಿಜಿಸ್ಟರ್ ಸಹ ಮಾಡಿಕೊಟ್ಟಿದ್ದಾರೆ. ಸಾರಾಸಗಟಾಗಿ ಎಲ್ಲರಿಗೂ ಕೂಡ ವಜಾ ಮಾಡಿರೋದು ಖಂಡಿಸ್ತೇನೆ. ಅವಾಗ ಸಮಜಾಯಿಷಿ ಕೊಟ್ವಿ, ಕೋರ್ಟಿಗೆ ಹೋಗ್ರಿ ಅಂತ ಇವರೇ ಹೇಳಿದ್ರು. ಇವರೇ ಒಬ್ಬರು ಲಾಯರಿಗೆ ಚೂಸ್ ಮಾಡಿದ್ರು. ಲಾಯರ್ ಹತ್ರನೂ ಹೋದ್ವಿ. ಆಮೇಲೆ ಅಲ್ಲಿಂದ ಬಂದಿದೆ ಎಲ್ಲ ಸೂಡಕ್ಕೆ ಬಿಟ್ಟಿರೋದು ಅಂತ ಹೇಳಿದ್ರು. ಈಗ ನೋಡಿದ್ರೆ ವಿವೇಚನಾ ಕೂಟದ್ದು 152 ಸೈಟ್ ಇದ್ದಾವೆ, 148 ಇದ್ದಾವೆ ಅಂದರು. 142 ಸೈಟಿಗೆ ರದ್ದು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ನಾವೇನು ಮಾಡಬೇಕಂತ ಗೊತ್ತಿಲ್ಲ. 2012ರಲ್ಲಿ ಮಲ್ಲಿಗೇನಹಳ್ಳಿಯ ಅಟಲ್ ಬಿಹಾರಿ ವಾಜಪೇಯಿ ಬಡಾವಣೆಯನ್ನ ನಿರ್ಮಿಸಲಾಗಿದ್ದು, ಈ ನಿವೇಶನ ಹಂಚಿಕೆಯಲ್ಲಿ ಆರಂಭದಿಂದಲೂ ಅಕ್ರಮದ ಕರಿನೆರಳು ಬಿದ್ದೇ ಇತ್ತು. ಲೋಕಾಯುಕ್ತಕ್ಕೂ ದೂರು ದಾಖಲಾಗಿ ತನಿಖೆಯಾಗಿ ವಿವೇಚನಾ ಕೋಟಾ ಸೇರಿದಂತೆ 1182 ಸೈಟ್ಗಳನ್ನು ಅನರ್ಹತೆ ಆಧಾರದ ಮೇಲೆ ರದ್ದು ಮಾಡುವಂತೆ ಸೂಡಾಕ್ಕೆ ಸೂಚಿಸಿತ್ತು. ಈಗ ರದ್ದು ಆದೇಶ ಮಾಡಿರುವ ಸೂಡಾ ನಿರ್ಧಾರಕ್ಕೆ ಫಲಾನುಭವಿಗಳಿಗೆ ಆತಂಕಕ್ಕೊಳಗಾಗಿದ್ದಾರೆ. ಒಟ್ಟಾರೆ ಒಂದು ನಿವೇಶನ ಖರೀದಿಸಿ ಅದರಲ್ಲಿ ಮನೆ ಕಟ್ಟಿಕೊಳ್ಳಬೇಕು ಎಂಬ ಕನಸಿನೊಂದಿಗೆ ಅರ್ಜಿ ಸಲ್ಲಿಸಿದವರಿಗೆ ಸಾಕಾಗಿದ್ದು ಯಾರದ್ದೋ ತಪ್ಪು ಇನ್ಯಾರೋ ಸಮಸ್ಯೆಗೆ ಸಿಲುಕಿದಂತಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯ್ಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಓಕೆ, ಒಂದು ಕಡೆ ಹಾಲಿ ಮುಖ್ಯಮಂತ್ರಿ ಇರುವಂತಹ ಮೈಸೂರು ಜಿಲ್ಲೆ, ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಇರುವಂತಹ ಶಿವಮೊಗ್ಗ ಜಿಲ್ಲೆ. ಇಲ್ಲಿ ಮೂಡ, ಅಲ್ಲಿ ಸೂಡಾ. ಶಿವಮೊಗ್ಗ ಬಂದ ಕಾರಣಕ್ಕಾಗಿ ಬೆಂಗಳೂರು ಬಂದಾಗ BDA ನೋಡಿ, ಅಲ್ಲೂ ಕೂಡ ಹಗರಣದ ವಾಸನೆ. ಯಾವ ಪಕ್ಷಗಳು ಸಾಚಲ್ಲ ಸರ್, ಎಲ್ಲ ಪಕ್ಷಗಳು ತಿಂದು ತೆಗಿವೆ. ಆದರೆ ಯಾರೊಬ್ಬ ಬರಬೇಕು. ಇವೆಲ್ಲವನ್ನು ಕೂಡ ಈಗ ಯಾವುದೇ ಸಂದರ್ಭ ಇದ್ರೂ ಕೂಡ ಶ್ರುತಿ, ಈ ರಾಜಕಾಲುವೆ ಅಂತಿರುತ್ತಲ್ಲ, ಆ ರಾಜಕಾಲುವೆಯನ್ನು ಮುಚ್ಚಾಕಿ ತಿನ್ನುವಂಥವನು ಯಾವನು ಬರಬಾರ್ದು. ನೀವು ಏನೇ ಮಾಡ್ಕೊಳ್ಳಿ, ರಾಜಕಾಲುವೆಯನ್ನು ಮುಚ್ಚಾಕ್ತೀರಿ ಅಂತಂದರೆ ಅಂಥದರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳೋರು ಬರಬೇಕಾಗತ್ತೆ. ಅಂಥವ್ರು ಡೇರ್ ಡೆವಿಲ್ ಯಾರಾದರೂ ಬರಬೇಕಾಗತ್ತೆ. ಅಂಥವ್ರು ಯಾರು ಕಾಣ್ತಾನೆ ಇಲ್ಲ. ಈಗ ಮೊನ್ನೆ DK ಶಿವಕುಮಾರ್ ಒಂದು ಹೇಳ್ತಾ ಇದ್ರು, ಈ ನೋಡ್ರಿ ರಾಜ ಕಾಲುವೆ ಮೇಲೆ ಯಾವೊಂದೇ ಇದ್ರೂ ಕೂಡ ತೆಗೆದು ಬಿಸ ಎಲ್ಲೋಯ್ತು. ಕೇವಲ ಮೈಕ್ ಮುಂದೆ ಮಾತ್ರ ನೀವು ಹೇಳು, ಮಾಡೋದನ್ನು ಮಾಡಿ ತೋರಿಸ್ಬೇಕು. ಈಗ ಉಳುವವನೇ ಹೊಲದೊಡೆಯ ಅಂತ ಬಂದಾಗ ಅರಸೋರ ಕಾಲದಲ್ಲಿ ಉಳುವವನೇ ಹೊಲದೊಡೆಯ, ಅದನ್ನು ತರಬೇಕು ಅಂತಂದರೆ ಎಷ್ಟು ಗುಂಡಿಗೆ ಬೇಕು, ಎಷ್ಟು ದೊಡ್ಡ ಗಟ್ಟಿ ಧೈರ್ಯ ಬೇಕು. ಮಾಡೇ ಬಿಟ್ಟರು. ಸಾವಿರಾರು ಜನ, ಲಕ್ಷಾಂತರ ಜನ ಅವರ ವಿರೋಧ ಕಟ್ಕೋಬೇಕಾಯ್ತು. ಆದರೆ ಮಾಡೋದನ್ನು ಮಾಡಿದರು. ಇವತ್ತು ಕೂಡ ಬಡವರ ಬಳಿ ಏನಾದರೂ ಒಂದು ಆಸರೆ ಇದೆ ಅಂತಂದರೆ ಅದು ಉಳುವನೆ ಹೊಲದೊಡೆಯ ಅನ್ನೋ ಕಾರಣಕ್ಕಾಗಿ ಕಮ್ಯುನಿಸ್ಟ್ ಇದರಲ್ಲಿ ಅದು ಶುರುವಾಗುತ್ತೆ. ಆಮೇಲೆ ಜೋರಾಗಿ ಇಂದಿರಾ ಗಾಂಧಿ ಇದನ್ನು ಫೈನಲ್ ಮಾಡಿಬಿಡ್ತಾರೆ. ಆದರೆ ಅರಸು ಇದ್ದಾರಲ್ಲ ಆ ಸಂದರ್ಭದಲ್ಲಿ, ಆಮೇಲೆ ಆ ಸಂದರ್ಭದಲ್ಲಿ ಎಲ್ಲ ನಾಯಕರುಗಳು, ಈ ಬಂಗಾರಪ್ಪ ಇವರೆಲ್ಲ ಹೋರಾಟ ಮಾಡಿ ಜಾಗ ಕೊಡಿಸಿದರು. ಆ ಕಾಲದಲ್ಲಿ ಸಿಕ್ತು. ಈಗ ನೋಡಿ, ಇದಕ್ಕೆ ಹೋರಾಟ ಮಾಡೋರು ಯಾರಿದ್ದಾರೆ, ಇದನ್ನು ತಿನ್ನೋರೇ ಜಾಸ್ತಿ ಇರುವಂಥದ್ದು. ಹಾಗಾಗಿ ಒಂದು ಕಡೆ ಮೂಡ, ಮತ್ತೊಂದು ಸೂಡಾ. ಮೂಡ ಮತ್ತು ಸೂಡಾ ಇವೆರಡನ್ನೂ ಕೂಡ ಭಾಳ ದೊಡ್ಡ ಸೀರಿಯಸ್ ಆಗಿ ನಾವು ತಗೋತಾ ಇದ್ದೀವಿ ರಿಪಬ್ಲಿಕ್ ಕನ್ನಡ.
ಹಾಗೆಯೇ ವಾಲ್ಮೀಕಿ ಹಗರಣ ನಿಮಗೆ ಹೇಳಿದ್ದೆ ನಾನು, ವಾಲ್ಮೀಕಿ ಹಗರಣ ಎಲ್ಲಿ ತನಕ ತಂದು ನಿಲ್ಲಿಸಿದ್ದೀವಿ, ಯಾವುದೇ ಬೇರೆ ಸ್ಟೋರಿಗಳು ಬಂದರೂ ಕೂಡ ಅದನ್ನು ಕಡಿಮೆ ಮಾಡುವಂಥ, ಅದರ ಸುದ್ದಿಯನ್ನು ಕಡಿಮೆ ಮಾಡುವಂಥ ಪ್ರಮೇಯವೇ ಇಲ್ಲ, ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಈಗ.